ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಬರುವಂತ ದಿನಗಳು 1 ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಮೀನರಾಶಿಯವರಿಗೆ ಏನೆಲ್ಲ ರೀಡಿಂಗ್ ಬರ್ತಾ ಇದೆ. ಸೊ ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೋತೀನಿ. ತುಂಬಾ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಚಿರಋಣಿ ಆಗಿರ್ತೀನಿ. ಫ್ರೆಂಡ್ಸ್, ಈ ಒಂದು ಕಡಿಮೆ ಸಮಯದಲ್ಲಿ ನೀವೆಲ್ಲ ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ಯಾಮಿಲಿ ಝೋನ್, ನಿಮ್ಮ ಫ್ರೆಂಡ್ಸ್ ಝೋನ್ ಯಾರಿದ್ದಾರೆ ಅವ್ರಿಗೂ ಕೂಡ ಅವರೇ ಒಂದು ಆಬ್ಸ್ಟಿಕಲ್ಸ್ ಏನಿದೆ, ಅವ್ರಿಗೆ ಏನು ಗುಡ್ ನ್ಯೂಸ್ ಬರ್ತಾ ಇದೆ ತಿಳ್ಕೊಳ್ಳಿ. ಮತ್ತೆ ರೀಡಿಂಗ್ ಅನ್ನ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಅಕ್ಯುರೇಟ್ ಆಗಿ ಬರೋದಕ್ಕೆ ಒಂದ್ಸಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಕ್ವಶನ್ಸ್ ಎಲ್ಲ ಬರ್ತಾ ಇದೆ, ಬಟ್ ನೋಡಿ ನನಗೆ ಸ್ವಲ್ಪ ಸೆಟಪ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಹೋಗ್ತಾ ಇದೆ, ಹಾಗಾಗಿ ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸಾರಿ. ಸೂನ್ ನಿಮಗೆ ವೆರಿ ಸೂನ್ ನಾನು ನಿಮಗೆ ತಿಳಿಸ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಪರ್ಸನಲ್ ರೀಡಿಂಗ್ ಏನಾದರೂ ತಗೋಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ನಾನು ಮುಂಚೆ ಹೇಳಿದ್ನಲ್ವಾ, ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಬರುವಂಥ ದಿನಗಳು ಮೀನರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ, ಅವರ ಒಂದು ಹೆಲ್ತ್ ಮತ್ತು ಕರಿಯರನ್ನು ನೋಡೋಣ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ, ರಿಕವರ್ ಆಗ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಏನೋ ನಿಮ್ಮ ಹೆಲ್ತ್ ಇಶ್ಯೂಸ್ ಇತ್ತು, ಅದರಿಂದ ನೀವು ಇವಾಗ ಹೊರಗಡೆ ಬರ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ. ಹೌದು, ಹೆಲ್ತ್ ಆಸ್ಪೆಕ್ಟ್ ಇಂದ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬಂದು ನೀವು ಅದರಿಂದ ಹೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನ ನೀವು ಅನ್ನುವಂಥದ್ದು ನನಗೆ ತುಂಬಾನೇ ಕಾಣ್ತಾ ಇದೆ. ಮೇಜರ್ ಏನೋ ನಿಮ್ಮ ಲೈಫಲ್ಲಿ ನಡೆದಿರಬಹುದು ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ, ಬಟ್ ಇವಾಗ ರಿಕವರ್ ಆಗ್ತಾ ಇದ್ದೀರಾ, ತುಂಬಾ ಕೇರ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನ ನೀವು ಅನ್ನುವಂಥದ್ದು ನನಗೆ ಕಾಣ್ತಾ ಇರುವಂಥದ್ದು. ಇನ್ನು ನಾನು ಹೇಳಬೇಕು ಅಂತಂದ್ರೆ, ಇವಾಗ ಮಾತ್ರ ತುಂಬಾ ಅಂದ್ರೆ ಹೊಸದಾಗಿ ಅದೇನು ಹೀಲ್ ಆಗ್ತಾ ಇದ್ದೀರಾ, ರಿಕವರ್ ಮಾಡ್ಕೊಳ್ತಾ ಇದ್ದೀರಾ, ಹಾಗಾಗಿ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್. ಏನು ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ಓಕೆ, ಇನ್ನು ಬರುವಂತ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಬ್ಯಾಲೆನ್ಸ್ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲು ಬ್ಯಾಲೆನ್ಸ್ ಆಗಿರುತ್ತೆ. ಮುಂದೆ ಬರುವಂತ ದಿನಗಳು ಕನ್ಫ್ಯೂಷನ್ಸ್ ಏನೂ ಇರೋದಿಲ್ಲ. ಹೆಲ್ತ್ ಆಸ್ಪೆಕ್ಟ್ ಇಂದ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಏನಾದರೂ ಈಗ ಆ ರೀತಿ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಪ್ರಿಕಾಷನ್ಸ್ನ ತಗೊಳ್ಳಿ ಅನ್ನುವಂಥದ್ದು ಬರ್ತಾ ಇದೆ. ಮತ್ತೆ ತಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ. ಬರುವಂಥ ದಿನಗಳು ನೀವು ಅದ್ರ ಕಡೆ ಒಲವು ಕೂಡ ತೋರಿಸ್ತೀರಾ ಅನ್ನುವಂಥದ್ದು ಬರ್ತಾ ಇದೆ. ನೀವು ಮೆಡಿಟೇಷನ್ ಮಾಡ್ತೀರಾ, ಯೋಗದ ಕಡೆ ಮಾಡ್ತೀರಾ, ಅಥವಾ ಎಕ್ಸಸೈಸ್ನ ಒಂದು ಇನಿಷಿಯೇಟಿವ್ ತಗೊಳ್ತೀರಾ, ಅದು ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಕೂಡ ಕೊಡುತ್ತೆ ಅನ್ನೋವಂಥದ್ದು ಬರ್ತಾ ಇದೆ. ಓಕೆ, ಹಾಗಾಗಿ ಹೆಲ್ತ್ ಆಸ್ಪೆಕ್ಟ್ ಇಂದ ಆಲ್ರೆಡಿ ನೀವು ರಿಕವರ್ ಆಗ್ತಾ ಇದ್ದೀರಾ, ಇಷ್ಟು ನಿಮಗೆ ಬರ್ತಾ ಇರುವಂಥದ್ದು ಅಷ್ಟೇನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಇನ್ನು ಬರುವಂಥ ದಿನಗಳಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮಷ್ಟಕ್ಕೆ ನೀವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೊಳ್ಳಿಕ್ಕೆ ಹೋಗಬೇಡಿ. ಏನು ರೆಸ್ಟ್ರಿಕ್ಷನ್ಸ್ ಅಂತಂದ್ರೆ, ಸ್ವಲ್ಪ ಕೈಂಡ್ ಹಾರ್ಟೆಡ್ ಆಗಿರಿ, ಕೂಲ್ ಆಗಿರಿ, ಥಿಂಕ್ ಮಾಡಿ, ಒಳ್ಳೆ ಒಳ್ಳೆ ವಿಚಾರಗಳನ್ನ ಥಿಂಕ್ ಮಾಡಿ. ನಿಮ್ಮಷ್ಟಕ್ಕೆ ನೀವೇ ಒಂದು ಸ್ಟ್ರಿಕ್ಟ್ ಝೋನಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೀಡಮ್, ನಿಮ್ಮಷ್ಟಕ್ಕೆ ನೀವು ಫ್ರೀ ಅಪ್ ಆಗಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇನ್ನೂ ಹೇಳಬೇಕು ಅಂತಂದ್ರೆ, ಸ್ವಲ್ಪ ನಿಮ್ಗೆ ಏನಾದರೂ ರಿಲೇಟೆಡ್ ಇಶ್ಯೂಸ್ ಇನ್ ಫ್ಯೂಚರಲ್ಲಿ ಬರುವಂಥ ಚಾನ್ಸಸ್ ಇದ್ರೂ ಕೂಡ ನೀವು ಅದರ ಬಗ್ಗೆ ಕೇರ್ ತಗೊಳ್ಳಿ. ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಕೆಲವೊಂದಿಷ್ಟು ವಿಟಾಮಿನ್ಸ್ ಅದೆಲ್ಲ ಇರುತ್ತಲ್ವಾ, ಅದನ್ನ ನೀವು ತಗೊಳ್ಳಿ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಎಲ್ಲಾದರೂ ಒಂದ್ ಕಡೆ ಡ್ಯಾಮೇಜ್ ಆಗುವಂಥದ್ದು ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಕೇರ್ಲೆಸ್ ಆಗ್ಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ನಾನು ರಿಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸಡನ್ ಆಗಿ ನಿಮ್ಮ ಫುಡ್ ಅಲ್ಲಿ ಏನಾದರೂ ಚೇಂಜಸ್ ಮಾಡುವಂಥದ್ದು, ನಿಮ್ಮ ಒಂದು ರೂಟೀನ್ ಅಲ್ಲಿ ಚೇಂಜಸ್ ಮಾಡುವಂಥದ್ದು, ಈ ರೀತಿ ಎಲ್ಲ ಬೇಡ. ಸ್ವಲ್ಪ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಇಲ್ಲಿನೂ ಕೂಡ ನೋಡಿ ಬ್ಯಾಲೆನ್ಸಿಂಗ್ ಬರ್ತಾ ಇದೆ, ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಕೂಡ ಬರ್ತಾ ಇರೋವಂಥದ್ದು. ಸ್ವಲ್ಪ ಅವೇರ್ನೆಸ್ ತಗೊಳ್ಳಿ ಇದ್ರ ಬಗ್ಗೆ, ಓಕೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೇಚರ್ಗೆ ಕನೆಕ್ಟ್ ಆಗಿ,
ಸ್ವಲ್ಪ ಅನಿಮಲ್ಸ್ ಜೊತೆಗೆ ಇದ್ದರೆ ನಿಮಗೆ ಇನ್ನೂ ಗುಡ್ ಫೀಲ್ ಆಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಕೈಂಡ್ ಹಾರ್ಟೆಡ್ ಆಗಿರಿ. ತುಂಬ ಸ್ಟ್ರಿಕ್ಟಾಗಿ ನಾನು ಹೀಗೆ ಇರಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಕಟ್ಟಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಫ್ರೀಡಮ್ ತಗೊಳ್ಳಿ. ಲವಿಂಗ್ ಶೇರಿಂಗ್ ಇರಲಿ. ಖಂಡಿತ ಇನ್ನೂ ಬೇಗನೆ ನೀವು ಕ್ಯೂರ್ ಆಗ್ತೀರಾ. ಇನ್ನು ನಿಮ್ಮ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ. ಓಕೆ, ಕರಿಯರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಪಾರ್ಚುನಿಟಿ ಬಂದಿರೋದು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಆ ರೀತಿ ಪ್ರೋಗ್ರೆಸ್ ಮಾಡೋದು ಕೂಡ ನಿಮಗೆ ಗೊತ್ತು. ಇನಿಷಿಯೇಟಿವ್ ತಗೊಳ್ಳೋದು ಗೊತ್ತು. ವರ್ಕ್ ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತು. ಓಕೆ, ಪ್ಲಾನಿಂಗ್ಸ್ ಎಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಯಾವ ರೀತಿ ಯಾರ್ಯಾರಿಗೆ ಯಾವುದು ವರ್ಕನ್ನು ಕೊಡಬೇಕು, ಏನು ಮಾಡಬೇಕು, ನಿಮ್ಮ ಕೈ ಕೆಳಗೆ ಇರೋರ ಜೊತೆಗೆ ಯಾವ ರೀತಿ ನಡ್ಕೋಬೇಕು, ಅವರಿಂದ ಯಾವ ರೀತಿ ವರ್ಕ್ ಮಾಡಿಸ್ಕೋಬೇಕು ಅನ್ನೋವಂಥದ್ದು ಪ್ಲಾನಿಂಗ್ಸ್ ಎಲ್ಲ ನೀವು ನೀಟಾಗಿ ಮಾಡ್ಕೊಂಡು ಹೋಗ್ತೀರಾ. ಸ್ವಲ್ಪ ನೆಗ್ಲಿಜೆನ್ಸಿ ಬೇಡ ಅಂತ ಹೇಳಿ ಬರ್ತಾ ಇರೋವಂಥದ್ದು. ನೀವೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಪ್ರೆಸೆಂಟ್ ಮೂಮೆಂಟ್ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ಎಲ್ಲೋ ಕೇರ್ಲೆಸ್ ಆಗುವಂಥ ಚಾನ್ಸಸ್ ಇದೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಅಂದರೆ ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೇ ಎಲ್ಲ ಬಿಟ್ಕೊಡೋದಲ್ಲ. ನಿಮ್ಮದು ಒಂದು ಸ್ಟ್ರಾಟಜಿ ಇರುತ್ತೆ, ಅದ್ರ ಪ್ರಕಾರ ನೀವು ವರ್ಕ್ ಮಾಡಬೇಕು. ಅದು ನೀವು ಮಾಡಿದಾಗ ಅದು ಇನ್ನೂ ಅಕ್ಯುರೇಟ್ ಆಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ಬರೋವಂಥ ದಿನಗಳಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸ್ ಇದೆ. ಯಾವುದನ್ನು ಚೂಸ್ ಮಾಡ್ಕೋಬೇಕು. ಸಪೋಸ್ ತಿಳ್ಕೊಳ್ಳಿ, ನಿಮಗೆ ಬೇರೆ ಬೇರೆ ಅಪಾರ್ಚುನಿಟೀಸ್ ಬಂತು ಅಂತ ಇಟ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡ್ತೀರಾ, ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋವಂಥದ್ದು ನಿಮಗೆ ಗೊತ್ತಾಗೋದಿಲ್ಲ. ಅವಾಗ ನಿಮ್ಮ ಕಡೆಯಿಂದ ಆಗದೆ ಇರುವಂಥದ್ದು ಒಂದು 2-3 ಕಡೆಯಿಂದ ಕೇಳಿ ತಿಳ್ಕೊಳ್ಳಿ, ಏನು ಹೇಳುತ್ತೆ. ಸ್ವಲ್ಪ ಸ್ಟಡಿ ಮಾಡಿ ಆ ಒಂದು ಅಪಾರ್ಚುನಿಟಿ ಬಗ್ಗೆ. ಬಂದಿದೆ ಅಂತ ಸಡನ್ನಾಗಿ ಜಂಪ್ ಮಾಡೋದು ಬೇಡ. ಸ್ವಲ್ಪ ಕೇಳಿ ತಿಳ್ಕೊಂಡು ಆ ರೀತಿ ನಿಮಗೆ ಅನಿಸುತ್ತೆ ಓಕೆ ವರ್ಕ್ ಆಗುತ್ತೆ, ಚೆನ್ನಾಗಿದೆ ಅಂತ ಏನಾದರೂ ಅನಿಸಿದರೆ ಮಾತ್ರ ಅದ್ರ ಬಗ್ಗೆ ನೀವೇನು ಮಾಡಬೇಕು, ಮುಂದೆ ಇನಿಷಿಯೇಟಿವನ್ನು ತಗೊಳ್ಳಿ. ಬಂದಿದೆ, ಯಾರೋ ಒಬ್ಬರು ಹೇಳಿದರು ಇಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೀಗೆ ಚೆನ್ನಾಗಿದೆ ಅಂತ ಹೇಳಿ ಸಡನ್ನಾಗಿ ಮಾಡ್ಲಿಕ್ಕೆ ಹೋಗಿ, ಯಾಕಂದರೆ ಕನ್ಫ್ಯೂಷನ್ ಇದೆ ಅಂತ ಬರ್ತಾ ಇದೆ. ಓಕೆ, ಅದಕ್ಕೆ ನೀವು ಏನಾದರೂ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಹೌದಲ್ವಾ? ಅದಕ್ಕೆ ಸ್ವಲ್ಪ ಥಿಂಕ್ ಮಾಡಿ. ಇನ್ನು ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನು ಕೂಡ ನಾವು ನೋಡೋಣ. ಯೂನಿವರ್ಸ್ ಕಡೆಯಿಂದ ನೋಡಿ ಜಸ್ಟಿಸ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಮಾಡಿ, ಅದನ್ನು ಡಿಸೈಡ್ ಮಾಡಿ. ನಾನು ಹೇಳಿದೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ಒಂದು 2-3 ಕಡೆಯಿಂದ ಕೇಳಿ ಅಂತ ಹೇಳಿ. ಬಟ್ ಎಂಡ್ ಆಫ್ ದಿ ಟೈಮಲ್ಲಿ ನೀವೇನು ಪರ್ಸ್ನಲ್ ಆಗಿ ಸ್ಟಡಿ ಮಾಡ್ತೀರಲ್ವಾ, ಅದೇ ನಿಮಗೆ ಹೆಲ್ಪ್ ಆಗೋದು. ಒಂದು ಫಿಗರ್ ಔಟ್ ಮಾಡೋದು. ಓಕೆ, ಇದರಲ್ಲಿ ಈ ರೀತಿ ಇದೆ, ಇದರಲ್ಲಿ ಈ ರೀತಿ ಇದೆ, ಇವ್ರು ಇಷ್ಟು ಹೇಳಿದ್ರು. ನಾಲೆಜ್ ಎಲ್ಲ ಕಡೆಯಿಂದ ತಗೋಬೇಕು. ಬಟ್ ಡಿಸಿಷನ್ಸ್ ಮಾತ್ರ ನಾವು ಏನು ಮಾಡಿರ್ತೀವಿ, ನಮ್ಮ ಒಂದು ಫೈನಲ್ ಡಿಸಿಷನ್ಸ್ ಏನಿರುತ್ತೆ ಅದನ್ನು ಮಾತ್ರ ಪ್ರೊಸೀಜರಲ್ಲಿ ತೊಗೊಂಡು ಬರಬೇಕು. ಓಕೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಅಫ್ಕೋರ್ಸ್ ನೀವು ಬ್ಯಾಲೆನ್ಸ್ ಮಾಡೋದು, ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಲೇಬೇಕು. ಅದನ್ನು ನೀವು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಮಾಡಿ. ಪಾಸಿಟಿವ್ ಆಗಿರಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಅಪ್ರೋಚಸ್ ಮಾಡಿ. ಮತ್ತು ಡಿಸಿಷನ್ಸನ್ನು ಹೇಳಿದ್ನಲ್ವಾ, ಯಾರು ಏನೇ ಹೇಳಿದರೂ ಕೂಡ ನಿಮ್ಮ ಒಂದು ಫೈನಲ್ ಡಿಸಿಷನ್ಸ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ. ಸಜೆಷನ್ಸ್ ಎಲ್ಲರ ಕಡೆಯಿಂದ ತಗೋಬೇಕು, ಬಟ್ ನಾವೇ ಮಾತ್ರ ಡಿಸಿಷನ್ಸನ್ನು ತಗೋಬೇಕು ಅನ್ನೋವಂಥದ್ದು ಇರುತ್ತಲ್ವ, ಅದನ್ನು ನೀವು ಮಾಡಿ. ಖಂಡಿತ ನಿಮಗೆ ವರ್ಕೌಟ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ನೀವು ಡಿಸಿಷನ್ಸನ್ನು ತಗೊಳ್ಳೋದು, ಇದು ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಹಾಗಾಗಿ ಅದನ್ನು ನೀವು ಫಾಲೋ ಮಾಡಿ. ಸೊ ಈ ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಆದಷ್ಟು ರೀಡಿಂಗನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಕಾಲೀಗ್ಸ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನನಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಆಗುತ್ತೆ. ಅಫ್ಕೋರ್ಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ನನಗೆ ದೇವ್ರು ಕೊಟ್ಟಿದ್ದಾನೆ. ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ ಅದಕ್ಕೆ. ಹಾಗಿದ್ರೆ ಫ್ರೆಂಡ್ಸ್, ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ರೀಡಿಂಗ್ ಏನಿರುತ್ತೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ರೀಡಿಂಗಿಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.